Hi guys, welcome back to our YouTube channel. Already thumbnail ಅಲ್ಲಿ ನೋಡಿರ್ತೀರಾ. Today is my last working day. ಆಲ್ರೆಡಿ ಏಪ್ರಿಲ್ ಅಲ್ಲಿ ರಿಸೈನ್ ಮಾಡಿದ್ದು. 2 months ನೋಟಿಸ್ ಪೀರಿಯಡ್ ಮಾಡಿ ಇವತ್ತು ಲಾಸ್ಟ್ ವರ್ಕಿಂಗ್ ಡೇ. ತುಂಬಾ ಬೇಜಾರಾಗುತ್ತೆ. ಕಂಪನಿ ಆಲ್ರೆಡಿ ಆಲ್ಮೋಸ್ಟ್ 2 years ವರ್ಕ್ ಮಾಡಿದ್ದೀನಿ ಮುತ್ತೂಟ್ ಫಿನ್ಕಾರ್ಪ್ ಗೋಲ್ಡ್ ಲೋನ್ ಅಲ್ಲಿ. ಅದನ್ನ ರಿಸೈನ್ ಮಾಡಬೇಕು ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಬಟ್ ಏನ್ ಮಾಡಕ್ಕಾಗಲ್ಲ. ಕಂಪನಿ ತುಂಬಾ ಸಪೋರ್ಟ್ ಮಾಡಿದೆ. ಕಂಪನಿ ಬಿಟ್ಟೋಗ್ತಿದೀವಿ ಅನ್ನೋದಕ್ಕಿಂತ ಸರೌಂಡಿಂಗ್ ಕೊಲೀಗ್ಸ್ನ ಬಿಟ್ಟೋಗ್ತಿದೀವಿ ಅಂತ ಬೇಜಾರಾಗುತ್ತೆ. ಯಾಕಂದ್ರೆ ಕೊಲೀಗ್ಸು ನಾವು ಜಾಯಿನ್ ಆದಾಗ ಕೊಲೀಗ್ಸ್ ಆಗಿರ್ತಾರೆ, ಇವಾಗ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಬಿಟ್ಟೋಗ್ಬೇಕು ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಬಟ್ ಏನ್ ಮಾಡಕ್ಕಾಗಲ್ಲ. ಟೈಮ್ಸ್ ಫಿನಾನ್ಷಿಯಲ್ ಗ್ರೋತ್ ಅಂಡ್ ಪರ್ಸನಲ್ ಗ್ರೋತ್ಗೋಸ್ಕರ ಕಂಪನೀಸ್ ಚೇಂಜ್ ಆಗಬೇಕಾಗುತ್ತೆ. ಬಿಫೋರ್ ದಟ್ ಕೂಡ ನಾನು 3 years HDFC ಅಲ್ಲಿ ವರ್ಕ್ ಮಾಡಿದ್ದೆ. ಬಟ್ HDFC ಅಲ್ಲಿ ಹಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಿಟ್ಟಿದ್ದು. ಪರ್ಸನಲ್ ಇಶ್ಯೂಸ್ ಇಂದ ನಾನೇ ಬಿಟ್ಟಿದ್ದು. ಅಲ್ಲಿ ಬೇಜಾರಾಗಿತ್ತು. ಇಲ್ಲಿ ಇನ್ನೂ ಸ್ವಲ್ಪ ಕ್ಲೋಸ್ ಆಗಿದ್ದಾರೆ. ಇಲ್ಲಿ ಬಿಡೋಕ್ಕೂ ಬೇಜಾರಾಗ್ತಾ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ ಗೈಸ್. ನಾನು ನಿಮಗೆ ಒಂದು ಹೇಳ್ತೀನಿ. ಹೇಳ್ತಾರೆ ಎಲ್ಲರೂ ಕೆಲಸ ಹುಡುಕಿ ಕೆಲಸ ಬಿಡಿ ಅಂತ. ಬಟ್ ನಾನು ಹೇಳೋದೇನಂದ್ರೆ, ಅದು ನಿಮ್ಮ ಚಾಯ್ಸ್. ಕೆಲಸ ಹುಡುಕಿ ಬಿಡ್ಬೋದು, ಇಲ್ಲ ಅಂದರೆ ನಮಗೆ ಸಿಗುತ್ತೆ ಅನ್ನೋ ನಮಗೆ ಕಾನ್ಫಿಡೆನ್ಸ್ ಇದ್ದರೆ ನಾವು ಬಿಡ್ಬೋದು ಕೆಲಸ, ನೋ ಇಶ್ಯೂಸ್. ಬಟ್ ಇನ್ನೊಂದೇನೆಂದರೆ, ಎಲ್ಲೇ ವರ್ಕ್ ಮಾಡಲಿ ನಿಮ್ಮ ವರ್ಕ್ಗೆ ವ್ಯಾಲ್ಯೂ ಇದ್ದರೆ ಕಂಟಿನ್ಯೂ ಮಾಡಿ, ಇಲ್ಲ ಅಂದರೆ ಕ್ವಿಟ್ ಮಾಡಿ ಬೇರೆ ಕೆಲಸ ಹುಡುಕಿ. ಯಾಕಂದರೆ ನಾನು ಹೇಳೋದೇನೆಂದರೆ, ಕಂಪನಿ ತುಂಬ ಇದೆ. ಬೆಂಗಳೂರು ಅಂತಲೇ ಅಲ್ಲ, ಬರೀ ಎಲ್ಲಿ ಇಂಡಿಯಾ, ಆಲ್ ಓವರ್ ಇಂಡಿಯಾ, ಔಟ್ ಆಫ್ ಇಂಡಿಯಾ ಏನೇ ಆಗಲಿ, ಕಂಪನಿಗೆ ಎಂಪ್ಲಾಯ್ ಎಷ್ಟು ಇಂಪಾರ್ಟೆಂಟೋ ಎಂಪ್ಲಾಯಿಗೆ ಕಂಪನಿ ಇಂಪಾರ್ಟೆಂಟು. ದಟ್ಸ್ ವೈ. ಯಾಕಂದರೆ ನಿಮಗೆ ತುಂಬ ಕಂಪನೀಸ್ ಆಪ್ಷನ್ ಇದೆ, ಕಂಪನಿಗೆ ತುಂಬ ಎಂಪ್ಲಾಯೀಸ್ ಆಪ್ಷನ್ ಇರುತ್ತೆ. ನೀನಲ್ದಿರೆ ಇನ್ನೊಬ್ರು. ಕಂಪನಿಗೆ ನೀನಿಲ್ಲ ಅಂದರೆ ಇನ್ನೊಬ್ರನ್ನ ಹೈರ್ ಮಾಡ್ತಾರೆ. ನೀವು ಈ ಕಂಪನಿ ಅಲ್ಲ ಅಂದರೆ ಇನ್ನೊಂದು ಕಂಪನಿಗೆ ಹೋಗ್ತೀರ, ನೋ ಇಶ್ಯೂಸ್. ಬಟ್ ಏನಂದರೆ, ನಿಮಗೆ ಎಲ್ಲಿ ವ್ಯಾಲ್ಯೂ ಇದೆ, ನೀವೇನಾದರೂ ಕಂಪನಿಗೆ ವ್ಯಾಲ್ಯೂ ಆ್ಯಡ್ ಮಾಡ್ತೀರಾ ಅಂದರೆ ಅಲ್ಲಿ ಇರಿ. ಇಲ್ಲ ನಿಮ್ಮ ಗ್ರೋತು, ನಿಮ್ಮ ಫಿನಾನ್ಷಿಯಲ್ ಗ್ರೋತು, ಇಲ್ಲ ನಿಮ್ಮ ಪರ್ಸನಲ್ ಗ್ರೋತ್ ಏನಾದರೂ ಇದ್ದರೆ ದಯವಿಟ್ಟು ಚೇಂಜ್ ಆಗಿ. ಯಾಕಂದರೆ ಕಂಪನಿ ಯಾವಾಗೂ ಕಂಪನಿಗೆ ಏನಾದರೂ ಇನ್ಕಮ್ ಇದೆಯಾ, ಅವ್ರಿಗೆ ವರ್ತ್ ಇದೆಯಾ ಅಂತ ನೋಡ್ತಾರೆ. ನಿಮ್ಮ ಗ್ರೋತು ಕಂಪನಿ ನೋಡಲ್ಲ. ನೀವೇನಾದರೂ ಗ್ರೋತ್ ಆಗಬೇಕು ಅಂದರೆ ನೀವು ಸ್ವಿಚ್ ಮಾಡಬೇಕು ಅಂದರೆ ಮಾಡಿ. ಯಾಕಂದರೆ ಕಂಪನಿ ನಿಮ್ಮ ಪೊಟೆನ್ಷಿಯಲ್ ಎಷ್ಟಿರುತ್ತೆ ಅಷ್ಟು ದಿವಸ ಮಾತ್ರ ನಿಮಗೆ ಸಪೋರ್ಟ್ ಮಾಡುತ್ತೆ. ನಿಮಗೇನಾದರೂ ನಿಮ್ಮ ಪರ್ಸ್ನಲಿ ಏನು ಕಂಪನಿ ಸಪೋರ್ಟ್ ಮಾಡಲ್ಲ. ಕಂಪನಿ ಅಂತೂ ಯಾರಪ್ಪಂದು ಅಲ್ಲ. ನೀವು ನೀವು ಕೆಲಸ ಮಾಡ್ತಿದ್ದೀರ ಅಂದರೆ ಕಂಪನಿಯೇ ವ್ಯಾಲ್ಯೂ ಕೊಡುತ್ತೆ, ಇಲ್ಲ ಅಂದರೆ ಇಲ್ಲ. ದಟ್ಸ್ ವೈ ನಿಮ್ಮ ಪರ್ಸ್ನಲ್ ಗ್ರೋತ್ ನೀವು ನೋಡ್ಕೋಬೇಕು. ಕಂಪನಿ ಮೇಲೆ ಆಧಾರ ಬಿದ್ದು ನಾನು 2 years ಇಲ್ಲೇ ವರ್ಕ್ ಮಾಡ್ತೀನಿ, 3 years ಇಲ್ಲೇ ವರ್ಕ್ ಮಾಡ್ತೀನಿ, ಕಂಪನಿ ನನಗೆ ಸಪೋರ್ಟ್ ಮಾಡಿದೆ, ಕಂಪನಿ ಗ್ರೋತ್ ಮಾಡಬೇಕು, ನಾನು ಕಂಪನಿನ ಒಂದು ಲೆವೆಲಿಗೆ ತಗೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಕಂಪನಿನ ಒಂದು ಲೆವೆಲಿಗೆ ತಗೊಂಡು ಹೋಗ್ಬೇಕು, ಓಕೆ. ಬಟ್ ಒಂದು ಲೆವೆಲಿಗೆ ಹೋಗಿದ ತಕ್ಷಣ ಕಂಪನಿ ನೀನು ಗ್ರೋತ್ ಮಾಡಿದ್ಯಾ ಅಂತ ಕಂಪನಿ ಹೇಳಲ್ಲ. ನಿನ್ನ ಎಫರ್ಟ್ಸ್ ಎಷ್ಟಿದೆ, ನಿನ್ನ ಪರ್ಸನಲ್ ಗ್ರೋತು ಎಲ್ಲಿವರೆಗೂ ಇದೆ ಕಂಪನಿಯಲ್ಲಿ, ನಿನಗೆ ವ್ಯಾಲ್ಯೂ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಕಂಪನಿಯಲ್ಲಿ ವರ್ಕ್ ಮಾಡಿ. ಇಲ್ಲ ನಿನಗೇನೋ ನೀನು ಗ್ರೋತ್ ಆಗ್ತಾ ಇಲ್ಲ, ನೀನೆಷ್ಟು ಕೆಲಸ ಮಾಡಿದ್ರು ನಿನಗೆ ವ್ಯಾಲ್ಯೂ ಇಲ್ಲ ಆ ಕಂಪನಿಯಲ್ಲಿ ಅಂದರೆ ದಯವಿಟ್ಟು ಸ್ವಿಚ್ ಆಗಿ. ಯಾಕಂದರೆ ನಿನ್ನ ಪರ್ಸನಾಲಿಟಿಗೆ ಸೆಟ್ ಆಗೋ ಕಂಪನೀಸ್ ತುಂಬ ಇರ್ತವೆ. ದಟ್ಸ್ ವೈ ನಿನ್ನ ಕಂಪನೀಸು ಯಾವ ಥರ ನಿನ್ನ ಸ್ಕಿಲ್ಸ್ ಏನಿದೆ ಅದಕ್ಕೆ ಡಿಪೆಂಡ್ ಆಗಿ ನೀನು ಜಾಯಿನ್ ಆಗಬೇಕು. ಆವಾಗ ನೀನು ಚೆನ್ನಾಗಿರ್ತೀಯ, ಕಂಪನಿನೂ ಗ್ರೋತ್ ಆಗುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ. ಬಟ್ ಏನಂದರೆ, ಇನ್ನೊಂದು ವಿಷಯ ಏನು ಹೇಳೋದು ಅಂತ ಅಂದರೆ, ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಅಲ್ಲಿ. ನೀವೇನು ಮಾಡಿದ್ರೂ ಅಲ್ಲಿ ನಿನಗೆ ಏನು ಗ್ರೋತ್ ಕಾಣ್ತಾ ಇಲ್ಲ ಅಂದಮೇಲೆ ನೀವು ದಯವಿಟ್ಟು ಕ್ವಿಟ್ ಮಾಡಿ. ಯಾಕಂದರೆ ಜೀವನದಲ್ಲಿ ಮನುಷ್ಯಗೆ ಏನಿದ್ರು ಏನಿಲ್ಲ ಅಂದ್ರೂ ಸೆಲ್ಫ್ ಬಿಟ್ಟು ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೇನಾದರೂ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ಏನಾದರೂ ಪ್ರಾಬ್ಲಮ್ ಮಾಡ್ಕೊತಿದೆ, ಪರ್ಸ್ನಲಿ ಟಾಕ್ಸ್ ಬರ್ತಾ ಇರ್ತವೆ ಬ್ಯಾಕ್ ಎಂಡಿಂದ, ಇಲ್ಲಾಂದರೆ ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ ಮಾತಾಡೋದಾಗಲಿ ಏನೇ ಆಗಲಿ ಬರ್ತಾ ಇರ್ತವೆ. ಬಟ್ ನಾನು ಹೇಳೋದೇನೆಂದರೆ, ವರ್ಕ್ ಪರವಾಗಿ ನೀವೇನಾದರೂ ನೀವು ಅವ್ರು ಏನೇ ಅಂದಲಿ ವರ್ಕ್ ಪರವಾಗಿ, ಅದು ನಮ್ಮ ಮಿಸ್ಟೇಕ್ಸ್ ಇರ್ತವೆ, ನಾವು ಅನ್ನಿಸ್ಕೋಬೋದು. ಬಟ್
ಪರ್ಸ್ನಲಿ ಯಾರಾದ್ರೂ ನಿನ್ನ ಬಗ್ಗೆ ಆಗ್ಲಿ ನಿನ್ ಕ್ಯಾರೆಕ್ಟರ್ ಬಗ್ಗೆ ಆಗ್ಲಿ ಯಾರಾದ್ರೂ ಏನಾದ್ರೂ ಮಾತಾಡ್ತಿದ್ದಾರೆ ಅಂದ್ರೆ ದಯವಿಟ್ಟು ಅಲ್ಲಿಂದ ಸೈಲೆಂಟ್ ಆಗಿ ಬರಬೇಡಿ. ಅವರಿಗೆ ನಿಮಗೆ ಸಂಬಳ ಕೊಡ್ತಾ ಇರೋದು ನೀವು ಕೆಲಸ ಮಾಡಿದ್ರೆ ಅವ್ರು ಸಂಬಳ ಕೊಡ್ಬೇಕಷ್ಟೇ. ಅಷ್ಟು ಬಿಟ್ಟು ನಿನ್ ಬಗ್ಗೆ ನಿನ್ ಪರ್ಸನಲ್ ಬಗ್ಗೆ ಎಲ್ಲ ಮಾತಾಡೋಕೆ ಅವ್ರಿಗೆ ಯಾವುದೇ ತರ ರೈಟ್ಸ್ ಇಲ್ಲ. ಅದು ನಾನು ಹೇಳೋದು. ಯಾರೇ ಆಗ್ಲಿ ಅವರ ಪರ್ಸನಾಲಿಟಿ ಬಿಟ್ಟು ಇಲ್ಲ ಅಂದ್ರೆ ನನ್ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ನಾನು ವರ್ಕ್ ಮಾಡ್ತೀನಿ ಅಂತ ಯಾರು ಹೋಗ್ಬೇಡಿ. ಯಾಕಂದ್ರೆ ಏನು ಕಮ್ಮಿ ಇಲ್ಲ, ಬೆಜ್ಜನ್ ಕಂಪನೀಸ್. ಈ ಗಲ್ಲಿಗೂ 5-6 ಕಂಪನೀಸ್ ಇದೆ. ಇದಲ್ದಿರ ಇನ್ನೊಂದು ಕಂಪನಿ. ಬಟ್ ನಿನಗೆ ನೀನು ಇಂಪಾರ್ಟೆಂಟು, ನಿನ್ನ ಸೆಲ್ಫ್ ರೆಸ್ಪೆಕ್ಟ್ ನೀನು ಇಂಪಾರ್ಟೆಂಟು. ನಿನ್ನ ಸೆಲ್ಫ್ ರೆಸ್ಪೆಕ್ಟ್ ಏನಾದರೂ ಇಲ್ಲಿ ಹಾಳಾಗ್ತಿದ್ಯಾ, ನಿನ್ನ ಬಗ್ಗೆ ಏನಾದರೂ ಕೆಟ್ಟದಾಗಿ ಇಲ್ಲಿ ನಡೀತಿದ್ಯಾ, ನಿನ್ನ ವರ್ಕ್ ಚೆನ್ನಾಗಿರುತ್ತೆ ಬಟ್ ನಿನಗೆ ಸಂಬಡಿ ಏನಾದರೂ ಥ್ರೆಟ್ ಕೊಡ್ತಿದ್ದಾರೆ ಅಂದರೆ ದಯವಿಟ್ಟು ನೀವು ಅಲ್ಲಿಂದ ಮೂವ್ ಆನ್ ಆಗಿ. ಯಾಕಂದರೆ ಅವ್ರನ್ನ ಚೇಂಜ್ ಮಾಡೋಕ್ಕೆ ಹೋಗೋಕ್ಕಾಗಲ್ಲ. ಯಾಕಂದರೆ ಅವ್ರನ್ನ ಚೇಂಜ್ ಮಾಡಬೇಕು ಅಂದರೆ ಅದಾಗದಿಲ್ಲದ ಕೆಲಸ. ಚೇಂಜ್ ಆಗೋರು ಯಾವಾಗಿದ್ರು ಚೇಂಜ್ ಆಗೇ ಆಗ್ತಾರೆ. ಚೇಂಜ್ ಆಗಲ್ಲ, ಅವರು ಚೇಂಜ್ ಆಗಲ್ಲ ಅಂದಮೇಲೆ ನೀವು ಅಲ್ಲಿಂದ ಚೇಂಜ್ ಆಗಿ ಅಷ್ಟೇ. ಓಕೆನಾ? ಅರ್ಥ ಆಯ್ತಾ? ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ನೋಡೋಣ ನೆಕ್ಸ್ಟು ಯಾವ ಕಂಪನಿಗೆ ಜಾಯ್ನ್ ಆಗ್ತೀನಿ ಅಂತ ಗೊತ್ತಿಲ್ಲ. ನಾನು ಆಲ್ರೆಡಿ ನಮ್ಮ ಸ್ವಂತ ಊರಿಗೆ ಹೋಗೇನೆ ಆಲ್ರೆಡಿ ನಿಯರ್ಲಿ 1 year ಆಗ್ತಾ ಬಂತು. ಈ ಕೆಲಸದಿಂದ ಲೀವ್ ಸಿಗಲ್ಲ, ಏನಿಲ್ಲ. ದಟ್ಸ್ ವೈ ಇಲ್ಲಿ ಮುಗಿಸ್ಕೊಂಡು ನಾನು ಫಸ್ಟ್ ನಮ್ಮ ಊರಿಗೆ ಹೋಗಿ ಸ್ವಲ್ಪ ದಿವಸ ರೆಸ್ಟ್ ಮಾಡಿ ಆಮೇಲೆ ಬೇರೆ ಕಂಪನಿಗೆ ಜಾಯ್ನ್ ಆಗ್ತೀನಿ. ಆವಾಗ ಅಲ್ಲಿ ಜಾಯ್ನ್ ಆದಮೇಲೆ ನಾನು ಅದನ್ನು ವ್ಲಾಗ್ ಮಾಡ್ತಾ ಇದ್ದೀನಿ ಯಾವ ಥರ. ಇನ್ನೊಂದು ಗೈಸ್, ಮೇನ್ ಥಿಂಗ್ ಏನಂದರೆ, ನೀವು ಯಾವುದೇ ಕಂಪನಿಯಲ್ಲಿ ವರ್ಕ್ ಮಾಡಿ ಒಂದು 2-3 months 4 months 5 months ಈ ಥರ ವರ್ಕ್ ಮಾಡಿರ್ತೀರ. ಸಮ್ ಅಲ್ಲಿ ಟಾರ್ಚರ್ ಆಗಲಿ ಏನೇ ಸಮ್ ಇಶ್ಯೂಸ್ ಬಂದು ನೀವು ಅಲ್ಲಿ ಕ್ವಿಟ್ ಮಾಡ್ತೀರಾ ಅಂದರೆ ದಯವಿಟ್ಟು ನಾನು ನಿಮ್ಗೊಂದು ಸಜೆಷನ್ ಕೊಡೋದು ಏನಂದರೆ, ನೀವು ಯಾವುದೇ ಕಾರಣಕ್ಕೂ ಅಪ್ಸ್ಕ್ಯಾಂಡ್ ಆಗಬೇಡಿ. 1 month ಮಾಡಿ, ಬೇಕಾದರೆ 2 months ಮಾಡಿರಿ ಅಲ್ಲಿ ವರ್ಕ್, ನೋ ಇಶ್ಯೂಸ್. ಬಟ್ ರಿಸೈನ್ ಮಾಡಿ ಅಲ್ಲಿ ಯಾವ ಥರ ಪಾಲಿಸಿ ಇದೆ ಅಲ್ಲಿಂದ ಅದೇ ಥರ ನೋಟಿಸ್ ಪೀರಿಯಡ್ ಎಷ್ಟು ದಿವಸ ಇದೆ ಏನು ತಿಳ್ಕೊಂಡು ಆ್ಯಸ್ ಪರ್ ದ ಕಂಪನಿ ಪಾಲಿಸಿ ಪ್ರಕಾರ ನೀವು ಎಕ್ಸಿಟ್ ಆಗಬೇಕು. ನೀವು ಡೈರೆಕ್ಟ್ ಎಕ್ಸಿಟ್ ಆದರೆ ಅದು ನಿಮಗೆ ಸುಮ್ಮನೆ ಎಫೆಕ್ಟ್ ಆಗುತ್ತೆ ಲೈಫಲ್ಲಿ. ನಾನು ಒಂದು ಕಂಪನಿಯಲ್ಲಿ ಸೇಮ್ ಥಿಂಗ್ ಮಾಡಿದ್ದೆ, ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಂತ. HDFC ಬಿಟ್ಟಾದಮೇಲೆ ಜನ ಬ್ಯಾಂಕಿಗೆ ಜಾಯ್ನ್ ಆಗಿದ್ದೆ. ಅಲ್ಲಿ ಏನಂತ ಗೊತ್ತಿಲ್ಲ, ಅಲ್ಲಿ ನನಗೆ ಸೆಟ್ ಆಗಲಿಲ್ಲ. ನಿಯರ್ಲಿ ಒಂದು 6 months ಮಾಡಿದ್ದೆ. ಬಟ್ ನನಗೆ ಅಲ್ಲಿ ಏನೋ ನನಗಲ್ಲಿ ಇರೋಕ್ಕೆ ಆಗಲಿಲ್ಲ. ನಾನು ಸಮ್ ಪರ್ಸ್ನಲ್ ಪ್ರಾಬ್ಲಮ್ಮು ಮತ್ತು ಅಲ್ಲಿ ಮ್ಯಾನೇಜರ್ ಟಾರ್ಚರು. ನಾನು ಮಿಸ್ಟೇಕ್ ಮಾಡಿದ್ದೇನೆಂದರೆ 15 days ನನಗೆ ನೋಟಿಸ್ ಪೀರಿಯಡ್ ಇತ್ತು. ನಾನು 6 months ಮಾಡಿ ಅಲ್ಲಿ ಸ್ಯಾಲ್ರಿ ಜಾಸ್ತಿ ಕೊಟ್ಟಿದ್ರು. ಬಟ್ ನಾನು ಅಲ್ಲಿ 6 months ಮಾಡಿಬಿಟ್ಟು ರಿಸೈನ್ ಮಾಡಿ ನೋಟಿಸ್ ಪೀರಿಯಡ್ ಮಾಡಲಿಲ್ಲ. ರಿಸೈನ್ ಮಾಡಿದೆ ಬಟ್ ನೋಟಿಸ್ ಪೀರಿಯಡ್ ಮಾಡಲಿಲ್ಲ. ಅದು ಆ್ಯಸ್ ಪರ್ ದ ಎಕ್ಸಿಟಿಗೆ ಬರಲ್ಲ, ಅದು ನಿಮಗೆ ಅಪ್ಸ್ಕ್ಯಾಂಡಿಂಗ್ ಅಂತಲೇ ಬರುತ್ತೆ. ಬಟ್ ನಾನು ಅದಾದಮೇಲೆ HDFC ಎಕ್ಸ್ಪೀರಿಯನ್ಸ್ ಮೇಲೆ ಇದಕ್ಕೆ ಬಂದಿದ್ದು ಮುತ್ತೂಟ್ಗೆ. ಬಟ್ ಅಲ್ಲಿ ಜನ ಬ್ಯಾಂಕಿನ ಕಮ್ಮಿ ಸ್ಯಾಲ್ರಿ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು, ಆ್ಯಸ್ ಪರ್ ದ ಕಂಪನಿ ಪಾಲಿಸಿ ಪ್ರಕಾರ ಏನಾದರೂ ನೀವು ಎಕ್ಸಿಟ್ ಆಗಿದ್ದರೆ ನಿಮ್ಮ ಹತ್ರ ಸ್ಯಾಲ್ರಿ ಸ್ಲಿಪ್ ಇರುತ್ತೆ. ನಿಮಗೆ 45 days ಆದಮೇಲೆ ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟು ಮತ್ತು ಎಕ್ಸ್ಪೀರಿಯನ್ಸ್ ಲೆಟರ್ ಬರುತ್ತೆ. ಬಟ್ ಅದ್ರ ಮೇಲೆ ನಿಮಗೆ ಕೆಲಸ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ. ಬಟ್ ಫ್ಯೂಚರಲ್ಲಿ ನಿಮಗೆ ಪ್ರಾಬ್ಲಮ್ ಆಗಲ್ಲ, ಎಗೇನ್ ಆ ಕಂಪನಿಗೆ ಜಾಯ್ನ್ ಆಗ್ಬೋದು. ಇವಾಗ ನಾನು ಅಲ್ಲಿಗೆ ಜಾಯ್ನ್ ಆಗಬೇಕಂತ ನನಗೆ ವಿಶ್ ಇದೆ, ಬಟ್ ಅಲ್ಲಿ ಆಗ್ತಾ ಇಲ್ಲ. ಅದರಿಂದ ನಾನು ನಿಮಗೆ ಹೇಳ್ತಾ ಇರೋದು, ನೀವು ಒಂದು ಕಂಪನಿಯಿಂದ ಏನಾದರೂ ಬರ್ತಿದ್ದೀರಾ, ಎಕ್ಸಿಟ್ ಆಗ್ತಿದ್ದೀರಾ ಅಂದರೆ ಆ್ಯಸ್ ಪರ್ ದ ಪಾಲಿಸಿ ಪ್ರಕಾರ ಎಕ್ಸಿಟ್ ಆಗಿ ದಯವಿಟ್ಟು. ಇದು ನನ್ನ ರಿಕ್ವೆಸ್ಟು ಅಷ್ಟೇ. ನೋಡೋಣ ಬನ್ನಿ, ಇವತ್ತು ಲಾಸ್ಟ್ ವರ್ಕಿಂಗ್ ಡೇ. ಹೋಗ್ಬಿಟ್ಟು ಆಫೀಸ್ಗೆ ಹೋಗಿ ಇವತ್ತೆಲ್ಲರನ್ನೂ ಮಾತಾಡಿಸ್ಕೊಂಡು ID ಕಾರ್ಡ್ ಸಬ್ಮಿಟ್ ಮಾಡಬೇಕು. ID ಕಾರ್ಡ್ ಸಬ್ಮಿಟ್ ಮಾಡಿ ಬರೋಣ. ಓಕೆನಾ? ನೋಡಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಬಾಯ್ ಬಾಯ್. ಇದು ವೆಜ್, ಇದು ನೋಡ್ಕೋ, ಇದು ವೆಜ್ ನಿಂಗೆ ಎಗ್ಲೆಸ್ ಅದು ಎಗ್ಗು ಸರಿನಾ? ಸೆಂಡ್ ಆಫ್ ಏನು ಸಾಂಗ್ ಇಲ್ವಾ? ಎಲ್ಲ ಆಲ್ರೆಡಿ డాన్స్ కాదు
ಮುತ್ತೂಟಿಂದ ತುಂಬಾ ಅರ್ನ್ ಮಾಡಿದೀನಿ. ಒಳ್ಳೆ ಕಂಪನಿ, ಒಳ್ಳೆ ಇದಿದೆ, ಸಪೋರ್ಟ್ ಇದೆ. ಬಟ್ ಫ್ಯೂಚರ್ ನೋಡ್ಬೇಕು. ಫಿನಾನ್ಷಿಯಲ್ ಗ್ರೋತ್ ಅಂಡ್ ಪರ್ಸನಲ್ ಗ್ರೋತ್ ಗೆ ಅದರಿಂದ ಬಿಟ್ಟೋಗ್ತಾ ಇರೋದು. ಅದು ಮನು ಮತ್ತೆ ನಯನ ಅಕ್ಕ ಬಂದಾಗಿಂದ ಇನ್ನೂ ಕ್ಲೋಸ್ ಆಗಿದ್ದೀನಿ. ಬಿಟ್ಟು ಅದೊಂದು ಬೇಜಾರಾಗ್ತಿದೆ ಅಷ್ಟೇ. ಇನ್ನೊಂದೇನಂದ್ರೆ ಪ್ರತೀಕ್ ಸಾರಿ, ನಿನ್ ಅವನ ಮೇಲೆ ಕಿರ್ಚಿರೋದು ಜಾಸ್ತಿ ಎಲ್ಲ. ಪ್ರತಿ ಕಳ್ತಾ ಇದ್ದಾನೆ. ಅವನ ಮೇಲೆ ಕಿರ್ಚಿರೋದು ಅಷ್ಟೊಂದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನನ್ನದು ಲಾಸ್ಟ್ ಪಿಚ್ಚಿಗೆ ಆಗೋಗ್ತಾಗಲ್ಲಿ ನಾನೊಂದು ಹೇಳ್ಬೇಕು, ನಾನು NC ಆಗ್ತಾ ಇರ್ಲಿಲ್ಲ ನಿಮ್ಮಿಬ್ರಿಗೂ. ಯಾಕಂದ್ರೆ ಹೆಂಗೂ ರಿಸೈನ್ ಸ್ಟಾಪ್ ಕೇಳಲ್ಲ, ನಮ್ಗಂದ್ರೆ ಟಾರ್ಚರ್ ಇದೆ, ಟಾರ್ಗೆಟ್ ಗೊತ್ತಲ್ಲ ಇಲ್ಲಿ ಪ್ರೆಸರ್, ಹಾಗಾಗಿ ಆಗ್ತಿಲ್ಲ. ಸಾರಿ ಆ ವಿಷಯಕ್ಕೆ. ಆತರ ಏನಿಲ್ಲ, ಇದ್ದಿದ್ರೆ ನಾವೇ ಕೇಳ್ತೇವೆ. ನನ್ನದು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ Emotional ಎಲ್ಲೇ ಇರ್ಲಿ, ಫಸ್ಟ್ ಜನರನ್ನ ರೀಡ್ ಮಾಡೋದು ಕಲ್ತ್ಕೋಬೇಕು. ಮನು ಫಸ್ಟ್ ನಿನಗೆ ಇಬ್ಬರಿಗೂ ಇದೆ ಆಲ್ಮೋಸ್ಟ್ ಅದೊಂದು ಒಪಿನಿಯನ್, ಜನರನ್ನ ರೀಡ್ ಮಾಡಿ ಲೈಫ್ ಲೀಡ್ ಮಾಡ್ಬೇಕು. ಅದೊಂದೇ ಜನರೇಷನ್ ಫಾಸ್ಟ್ ಅಡ್ವಾನ್ಸ್ಡ್ ಆಗಿ ಕಲ್ತ್ಕೋಬೇಕಾಗಿರೋದು. ಇಲ್ಲಾಂದ್ರೆ ಲೈಫ್ ಲೀಡ್ ಮಾಡೋದು ತುಂಬಾ ಕಷ್ಟ ಇದೆ. ಅವಳು ಬಾಯಿ ತೆಗಿತಿಲ್ಲ ಕಣ ಅಷ್ಟೊಂದು. ಮನೆಗೆ ಹೇಳ್ಬೇಡ, ಮನಸ್ಸು ಅವ್ರಿಗೆ ಒಂದು ಪೀಸ್ ಕೊಡಿ ಮಾ. ನನ್ನ ಹತ್ರ ವೆಜ್ ಕೇಕ್ ಕಟ್ ಮಾಡಿಸ್ತಲ್ಲ, ನಿಂಗೆ ಏನು ಕೋಪ ನನ್ನ ಮೇಲೆ? ಹೇಳ ಏನಾದ್ರು ಮನೋ ಬಗ್ಗೆ, ನನ್ನ ಬಗ್ಗೆ ಹೇಳಿ, ಲಾಸ್ಟ್ ಹೇಳಿ, ಮತ್ತೆ ಯಾರು ಇರಲ್ಲ. ಚಿವರಿ ಚೂ ನಯನ ಪಾಪ, ನಯನ ನಾವು ಮಿಸ್ ಮಾಡ್ಕೊತೀನಿ. ನೈನಾ ಮಾತಾಡಿಮ್ಮ, ಮಾತಾಡಿಮ್ಮ, ಏನೋ ಒಂದು. ಅಂಕಲ್ ಇಲ್ಲ ಆಫ್ ಮಾಡು ವಿಡಿಯೋ. ಏ ಇಲ್ಲ, ನಾನು